ನಮಸ್ತೆ ಸ್ನೇಹಿತರೆ, ಸಾಯಿ ಖುಷಿ ಚಾನೆಲ್ಗೆ ಸ್ವಾಗತ. ಮನೆಗೂ ಹಾಗೂ ನಮಗೂ ದಾರಿದ್ರ್ಯ ಬರಲು ನಾವು ಮಾಡುವ ಈ ಸಣ್ಣ ತಪ್ಪುಗಳೇ ಕಾರಣ. ಈ ತಪ್ಪುಗಳನ್ನು ಹಿಂದೆ ಸರಿಪಡಿಸಿಕೊಂಡರೆ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಒಂದೊಂದೇ ಪರಿಹಾರ ಸಿಗುತ್ತದೆ. ಹಾಗೆ ನಮ್ಮ ಮನೆಯಲ್ಲಿರುವ ನಕಾರಾತ್ಮಕತೆ ದೂರವಾಗಿ ಭಗವಂತನ ಸಕಾರಾತ್ಮಕ ಊರ್ಜೆಗಳು ಹೆಚ್ಚುತ್ತವೆ. ಇದರಿಂದ ನಮ್ಮ ಮನೆ ಹಾಗೂ ಕುಟುಂಬ ಸುಖ, ಶಾಂತಿ, ನೆಮ್ಮದಿಯಿಂದ ಇರುತ್ತದೆ. ಒಂದನೆಯದಾಗಿ, ಗುರುವಾರ ಹಾಗೂ ಏಕಾದಶಿ ಶನಿವಾರದಂದು ಕೂದಲು ಹಾಗೂ ಉಗುರು ಕತ್ತರಿಸುವುದು ಇಲ್ಲವೇ ಕ್ಷೌರ ಮಾಡಿಸುವುದು ಅಶುಭದ ಸೂಚನೆಯಾಗಿದೆ. ಇದರಿಂದ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಹದಗೆಡುತ್ತದೆ. ಹಾಗೆ ಕುಟುಂಬದಲ್ಲಿ ಯಾವುದೇ ಏಳಿಗೆ ಇರುವುದಿಲ್ಲ. ಸದಾ ಮನೆಯಲ್ಲಿ ಕಿರಿಕಿರಿ, ಜಗಳ ಮತ್ತು ವೈಮನಸ್ಸು ಮೂಡುತ್ತದೆ. ಎರಡನೆಯದಾಗಿ, ಸೂರ್ಯೋದಯಕ್ಕೆ ಮೊದಲು ಏಳದೇ ಇದ್ದರೂ ಕೂಡ ಅಮಂಗಳಕರವೆಂದು ಸೂಚಿಸಲಾಗಿದೆ. ಸೂರ್ಯೋದಯಕ್ಕಿಂತ ಮೊದಲು ಎದ್ದರೆ ಆ ಮನೆಯಲ್ಲಿ ಜ್ಞಾನ ಹೆಚ್ಚುತ್ತದೆ, ಜ್ಞಾನದಿಂದ ಸಂಪತ್ತು ಹೆಚ್ಚುತ್ತದೆ. ಇಲ್ಲದಿದ್ದರೆ ದಾರಿದ್ರ್ಯ, ನಕಾರಾತ್ಮಕತೆ ಹೆಚ್ಚುತ್ತದೆ. ಏಕೆಂದರೆ ಸೂರ್ಯದೇವ ಬೆಳಗ್ಗೆ ಬ್ರಹ್ಮನ ಸ್ವರೂಪದಲ್ಲಿ ಬರುತ್ತಾರೆ. ಬ್ರಹ್ಮನ ಹೆಂಡತಿ ಸರಸ್ವತಿ. ಹಾಗಾಗಿ ನಾವು ಬೆಳಗ್ಗೆ ಸೂರ್ಯ ಉದಯವಾಗುವುದಕ್ಕಿಂತ ಮೊದಲೇ ಎದ್ದು ಜ್ಞಾನವನ್ನು ಸ್ವಾಗತಿಸಬೇಕು. ಒಳ್ಳೆಯ ಜ್ಞಾನವಿದ್ದ ಕಡೆ ಮಹಾಲಕ್ಷ್ಮಿ ತಾನಾಗಿಯೇ ಒಲಿದು ಬರುತ್ತಾಳೆ. ಇದ್ದರೆ ಆ ಕುಟುಂಬವನ್ನು ಅಜ್ಞಾನ ಆವರಿಸುತ್ತದೆ. ಮೂರನೆಯದಾಗಿ, ಮನೆಯಲ್ಲಿ ಸದಾ ನಲ್ಲಿಯ ನೀರು ಹನಿ ಹನಿಯಾಗಿ ತೊಟಕುತ್ತಿದ್ದರೆ ಇಲ್ಲವೇ ನೀರಿನ ತೊಟ್ಟಿ ಸೋರುವುದು ಆದರೆ ಈ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಕುಗ್ಗುತ್ತದೆ. ಇದು ಶುಭವಲ್ಲ. ಇದು ಎಲ್ಲ ಕೆಲಸ ಕಾರ್ಯಗಳಲ್ಲೂ ಅಡೆತಡೆಯನ್ನು ತರುತ್ತದೆ. ಇದರಿಂದ ಮನೆಗೆ ದಾರಿದ್ರ್ಯ ಆವರಿಸುತ್ತದೆ. ನಾಲ್ಕನೆಯದಾಗಿ, ಮನೆಗೆ ಯಾವುದೇ ಹೊಸ ಒಡವೆ, ಬಟ್ಟೆ ತಂದಾಗ ದೇವರ ಎದುರಿಗೆ ಇಟ್ಟು ಕೊಂಚ ಅರಿಶಿಣ ಸ್ಪರ್ಶಿಸಿ ನಂತರ ನೀವು ದೇವರ ಆಶೀರ್ವಾದದ ರೂಪದಲ್ಲಿ ಆ ವಸ್ತುಗಳನ್ನು ಬಳಸಬೇಕು. ಹಾಗೆ ಮಲಗುವ ಮಂಚದ ಮೇಲೆ ಯಾವುದೇ ಕಾರಣಕ್ಕೂ ಒಡವೆ ಮತ್ತು ಹಣವನ್ನು ಇಡಬಾರದು. ಇದರಿಂದ ಮಹಾಲಕ್ಷ್ಮಿ ದೇವಿಗೆ ಅಗೌರವ ಸೂಚಿಸಿದಂತಾಗುತ್ತದೆ. ಇದರಿಂದ ದಾರಿದ್ರ್ಯ ದೇವತೆ ಆವರಿಸುತ್ತಾಳೆ. ಐದನೆಯದಾಗಿ, ಸ್ನಾನ ಮಾಡುವ ಕೋಣೆಯಲ್ಲಿ ಸ್ನಾನ ಮಾಡುವಾಗ ತಲೆ ಕೂದಲು ಉದುರುತ್ತವೆ. ಅವುಗಳನ್ನು ದಿನನಿತ್ಯ ತೆಗೆದು ಹೊರಗಡೆ ಎಸೆಯಬೇಕು. ಇದ್ದರೆ ಶನಿ ಮತ್ತು ಮಂಗಳ ಗ್ರಹದ ದೋಷ ಬರುತ್ತದೆ. ಹಾಗೆ ನಕಾರಾತ್ಮಕತೆ ಹೆಚ್ಚಾಗುತ್ತದೆ. ಎಲ್ಲ ಕೆಲಸದಲ್ಲೂ ಅಡೆತಡೆ ಉಂಟಾಗುತ್ತದೆ. ಇದರಿಂದ ಆರ್ಥಿಕ ಸಮಸ್ಯೆ ಎದುರಾಗುತ್ತದೆ. ಇಂತಹ ಹೊಲಸು ತುಂಬಿದ ಜಾಗದಲ್ಲಿ ದಾರಿದ್ರ್ಯ ದೇವತೆ ವಾಸವಾಗುತ್ತಾಳೆ. ಆರನೆಯದಾಗಿ, ಮುರಿದ ಬಾಚಣಿಕೆಯಿಂದ ತಲೆ ಬಾಚಬಾರದು. ಮುರಿದ ಬಾಚಣಿಕೆಯನ್ನು ಮನೆಯಲ್ಲಿ ಇಟ್ಟುಕೊಳ್ಳಬಾರದು. ಹಾಗೆ ತಲೆ ಬಾಚಿದ ಮೇಲೆ ಬಾಚಣಿಕೆಯಲ್ಲಿ ಯಾವುದೇ ಕಾರಣಕ್ಕೂ ಕೂದಲನ್ನು ಇಡಬಾರದು. ಬಾಚಣಿಕೆಯಲ್ಲಿ ಕೂದಲು ಬಿಟ್ಟರೆ ರಾಹುವಿನ ಕ್ರೂರ ದೃಷ್ಟಿ ಬೀಳುತ್ತದೆ. ಇದರಿಂದ ಮನೆಯಲ್ಲಿ ದಾರಿದ್ರ್ಯ ಆವರಿಸುತ್ತದೆ. ಏಳನೆಯದಾಗಿ, ಅಡುಗೆ ಮನೆಯಲ್ಲಿ ಕನ್ನಡಿ ಹಾಗೆ ಬಾಚಣಿಕೆ ಹಾಗೆ ಇನ್ನಿತರ ಅಲಂಕಾರಿಕ ವಸ್ತುಗಳನ್ನು ಇಡಬಾರದು. ಹಾಗೆ ಮಾತ್ರೆ, ಔಷಧಿಗಳನ್ನು ಸಹ ಅಡುಗೆ ಮನೆಯಲ್ಲಿ ಇಡಬಾರದು. ಇದರಿಂದ ಸದಾ ಮನೆ ಕಾಯಿಲೆಗಳ ಆವಾಸ ಸ್ಥಾನವಾಗುತ್ತದೆ. ಆ ಮನೆಯಲ್ಲಿ ರೋಗಗಳು ಬೇಗನೆ ದೂರವಾಗುವುದಿಲ್ಲ. ರೋಗಿಗಳು ಕೂಡ ಬೇಗನೆ ಗುಣಮುಖವಾಗದೆ ಆರ್ಥಿಕ ಖರ್ಚು ಹೆಚ್ಚಾಗುತ್ತದೆ. ದಾರಿದ್ರ್ಯ ಆವರಿಸುತ್ತದೆ. ಹಾಗೆ ಅಡುಗೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಒಡೆದ ಪಾತ್ರೆಗಳು ಇಡಬಾರದು. ಮತ್ತು ಬಿಸಿಯಾದ ಪಾತ್ರೆಗೆ ಹಾಗೂ ರೊಟ್ಟಿ, ದೋಸೆ, ಬೇಯಿಸಿದ ಹೆಂಚಿಗೆ ಯಾವುದೇ ಕಾರಣಕ್ಕೂ ನೀರು ಹಾಕಬಾರದು. ಇದರಿಂದ ಏಳುವ ಹಬೆ ನಕಾರಾತ್ಮಕತೆಯನ್ನು ಹೆಚ್ಚಿಸಿ ದಾರಿದ್ರ್ಯಕ್ಕೆ ಕಾರಣವಾಗುತ್ತದೆ. ಎಂಟನೆಯದಾಗಿ, ಕೆಲವರು ಅಡುಗೆ ಮನೆಯಲ್ಲಿ ಕಸ ತುಂಬುವ ಬಕೆಟ್ ಇಡುತ್ತಾರೆ. ಅದನ್ನು ದಿನನಿತ್ಯ ಹೊರಗೆ ಹಾಕಬೇಕು. ಇಲ್ಲದಿದ್ದರೆ ಅದು ಕೊಳೆತು ನಾರುವುದರ ಮೂಲಕ ಮನೆಗೆ ದಾರಿದ್ರ್ಯ, ನಕಾರಾತ್ಮಕತೆ ತರುತ್ತದೆ. ಅಡೆತಡೆಗಳನ್ನು ಉಂಟು ಮಾಡುತ್ತದೆ. ಹಾಗೆ ಮನೆಯಲ್ಲಿ ಅನಾರೋಗ್ಯವನ್ನು ಹೆಚ್ಚಿಸುತ್ತದೆ. ದಾರಿದ್ರ್ಯ ದೇವತೆಗೆ ವಾಸದ ಜಾಗ ಮಾಡಿಕೊಟ್ಟ ಹಾಗೆ ಆಗುತ್ತದೆ. ಒಂಬತ್ತನೆಯದಾಗಿ, ಮನೆಯಲ್ಲಿ ದೇವರ ದೀಪ ಹಚ್ಚದೆ ಸಂಜೆ ಮಲಗಿದ್ದರೆ ಅದೂ ಕೂಡ ಮನೆಗೆ, ಆ ವ್ಯಕ್ತಿಗೆ ದಾರಿದ್ರ್ಯ ತರುತ್ತದೆ. ಏಕೆಂದರೆ ಆ ಸಮಯ ಗೋಧೂಳಿ ಲಗ್ನದ ಸಮಯವಾಗಿರುತ್ತದೆ. ಆ ಸಮಯದಲ್ಲಿ ಮನೆಯಲ್ಲಿ ದೀಪ ಬೆಳಗಿ ಲಕ್ಷ್ಮೀನಾರಾಯಣರನ್ನು ಸ್ವಾಗತಿಸುವ ಸಮಯವಾಗಿರುತ್ತದೆ. ಇಲ್ಲದಿದ್ದರೆ ದಾರಿದ್ರ್ಯ ದೇವತೆ ವಾಸವಾಗುತ್ತಾಳೆ. ಹತ್ತನೆಯದಾಗಿ, ಮನೆಯಲ್ಲಿ ಹೊಸಿಲ ಮೇಲೆ ಕುಳಿತುಕೊಳ್ಳುವುದು ಹಾಗೆ ಹೊಸಿಲ ಮೇಲೆ ತಲೆ ಇಟ್ಟು ಮಲಗುವುದು ಕೂಡ ಮನೆಗೆ ಮತ್ತು ವ್ಯಕ್ತಿಗೆ ದಾರಿದ್ರ್ಯ ತರುತ್ತದೆ. ಏಕೆಂದರೆ ಹೊಸಿಲಿನಲ್ಲಿ ಲಕ್ಷ್ಮೀ ನಾರಸಿಂಹರ ವಾಸವಿರುತ್ತದೆ. ಮನೆಯ ಹೊಸಿಲಿಗೆ ನಕಾರಾತ್ಮಕತೆಯನ್ನು ತಡೆಯುವ ಶಕ್ತಿ ಇರುತ್ತದೆ. ಹಾಗಾಗಿ ದಿನನಿತ್ಯ ಹೊಸಿಲನ್ನು ತೊಳೆದು ಪೂಜಿಸಬೇಕು. ಮಾಡದಿದ್ದರೆ ಮನೆಯಲ್ಲಿ ದಾರಿದ್ರ್ಯ ಲಕ್ಷ್ಮಿಯ ವಾಸವಾಗುತ್ತದೆ. ನಕಾರಾತ್ಮಕತೆಯ ಮೂಲಕ ದಾರಿದ್ರ್ಯ ದೇವತೆಯು ಮನೆಗೆ ಪ್ರವೇಶವನ್ನು ಮಾಡುತ್ತಾಳೆ. 11ನೆಯದಾಗಿ, ಬೇರೆಯವರ ಚಪ್ಪಲಿ ಕದಿಯುವುದು ಇಲ್ಲವೇ ಹಾಕಿಕೊಳ್ಳುವುದು ಅವರ ದರಿದ್ರ್ಯ ನಾವು ತೆಗೆದುಕೊಂಡಂತಾಗುತ್ತದೆ. ಇದರಿಂದ ನಮಗೆ ದಾರಿದ್ರ್ಯ ಉಂಟಾಗುತ್ತದೆ. 12ನೆಯದಾಗಿ, ಶೌಚಾಲಯಕ್ಕೆ ಹೋಗಿ ಕೈ ಕಾಲು ತೊಳೆಯದೇ ಇರುವುದು ಶನಿದೇವನ ವಕ್ರ ದೃಷ್ಟಿಗೆ ಕಾರಣವಾಗುತ್ತದೆ.
ಹಾಗೆ ಮನೆಯಲ್ಲಿ ಮನುಷ್ಯನಲ್ಲಿ ನಕಾರಾತ್ಮಕತೆ ಆವರಿಸಿ ಯಾವ ಕೆಲಸಗಳಲ್ಲೂ ಉನ್ನತಿ ಸಿಗದು. 13ನೇದಾಗಿ ಸಂಜೆ ದೀಪ ಬೆಳಗುವ ಸಮಯದಲ್ಲಿ ಮನೆಯಲ್ಲಿ ಊಟ ಮಾಡುವುದು, ಹಾಲು, ಮೊಸರು, ಹುಣಸೆ ಹಣ್ಣು, ಉಪ್ಪು ಮನೆಯಿಂದ ಹೊರಗೆ ಕೊಡುವುದು ಕೂಡ ದಾರಿದ್ರ್ಯಕ್ಕೆ ಕಾರಣವಾಗುತ್ತದೆ. ಸ್ನೇಹಿತರೆ, ನಾವು ಎಷ್ಟೇ ಈ ವಿಚಾರಗಳನ್ನು ಅಲ್ಲಗಳೆದರೂ ಮೂಢನಂಬಿಕೆ ಎಂದು ಮೂಲೆ ಗುಂಪಾಗಿಸಿದರೂ ನಮ್ಮ ಹಿರಿಯರ ಅನುಭವದ ನುಡಿಗಳಾಗಿವೆ. ಹಾಗಾಗಿ ನಮ್ಮ ಪೂರ್ವಜರ ಈ ನುಡಿಗಳಿಗೆ ಗೌರವ ಕೊಟ್ಟು ಇವುಗಳನ್ನು ಅನುಸರಿಸೋಣ. ಇದರಿಂದ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಗಳಾಗುತ್ತವೆ. ಸುಖ, ಶಾಂತಿ, ನೆಮ್ಮದಿಯ ಜೀವನ ನಮ್ಮದಾಗುತ್ತದೆ. ಭಗವಂತನ ವಾಸ ನೆಲೆಯಾಗುತ್ತದೆ. ನಕಾರಾತ್ಮಕ ಊರ್ಜೆಗಳು ದೂರವಾಗುತ್ತವೆ. ದಾರಿದ್ರ್ಯ ದೇವತೆಯು ನಮ್ಮನ್ನು ತೊರೆಯುತ್ತಾಳೆ. ಮಹಾಲಕ್ಷ್ಮಿಯು ನಮ್ಮ ಮನೆಯಲ್ಲಿ ವಾಸವಾಗುತ್ತಾಳೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಇನ್ನೂ ಇಂತಹ ಹೆಚ್ಚಿನ ಮಾಹಿತಿಗಳನ್ನು ಹೊತ್ತು ತರುತ್ತೇನೆ. ಅದಕ್ಕಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ತುಂಬ ಜನಕ್ಕೆ ವಿಡಿಯೋವನ್ನು ಶೇರ್ ಮಾಡಿ. ನಮಸ್ತೆ ಸ್ನೇಹಿತರೆ.